ಭಾರತದಲ್ಲಿ ವಿಶೇಷವಾಗಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆಚರಿಸಲಾಗುವ ಭರತ ಹುಣ್ಣಿಮೆ ಅತ್ಯಂತ ಪ್ರಮುಖವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಇದು ಲಕ್ಷಾಂತರ ಭಕ್ತರುಗಳು ಸೇರುವ ಭಂಡಾರ ತೂರಿ ಜೋಗವ್ವ ಜೋಗಪ್ಪರ ಜೋಡಿಕಿ ಬಾರಿಸುತ್ತಾ ಕುಣಿಯುವ ಯಲ್ಲಮ್ಮ ದೇವಿಗೆ ವಿಶೇಷವಾದ ಪೂಜೆ ಸಲ್ಲಿಸುವ ಜಾನಪದ ಜಾತ್ರೆಯಾಗಿದೆ. ಭರತ ಹುಣ್ಣಿಮೆಯ ಪ್ರಮುಖ ಮಹತ್ವಗಳು. ಯಲ್ಲಮ್ಮ ದೇವಿಯ ಆರಾಧನೆ ಈ ಹುಣ್ಣಿಮೆಯ ಸವದತ್ತಿ ಯಲ್ಲಮ್ಮನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಭಂಡಾರ ಹಾಕುವುದು ವಿಶೇಷ ಆಚರಣೆಯಾಗಿದೆ. ಜೋಗಮ್ಮ ಜೋಗಪ್ಪರ ಸೇವೆ ಚೌಡಿಕಿ ಬಾರಿಸುತ್ತಾ ಹಾಡು ಭಜನೆಯೊಂದಿಗೆ ದೇವಿಯ ಸೇವೆಯನ್ನು ನಿರಂತರವಾಗಿ ತೀರಿಸುತ್ತಾರೆ. ಹರಕೆ ಹೊತ್ತವರು ದೊಡ್ಡ ಜಾತ್ರೆಯಾಗಿದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಚರಣೆ ಈ ದಿನದಂದು ಭಕ್ತರು ಹರಕೆ ಹೊತ್ತವರು ಹುಣ್ಣಿಮೆಯ ದಿನದಂದು ಭೂಮಿಯನ್ನು ಶುಚಿಗೊಳಿಸಿ ಬಾಳೆಕಂಬ ಮಾವಿನೊಂದಿಗೆ ಅಲಂಕರಿಸಿ ಪೂಜಿಸಲಾಗುತ್ತದೆ. ಈ ದಿನದಂದು ಪಡ್ಲಿಗೆ ತುಂಬಿಸಿ ಮನೆಯಲ್ಲಿ ಪೂಜೆ ಮಾಡೋರು ಮಾಡುತ್ತಾರೆ. ದೇವರ ಆಚರಣೆ ಯಲ್ಲಮ್ಮನ ಫೋಟೋ ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡಬಹುದು. ಇಲ್ಲಾದರೂ ಪಡ್ಲಿಗೆ ತುಂಬಿಸಿ ಅವ್ರ ಮನೆಯಲ್ಲಿ ನೇಮಾಗಿರುತ್ತೆ ಹಾಗೆ ಪೂಜೆ ಮಾಡಬಹುದು. ಇಲ್ಲಾಂದರೆ ಒಂದು ದೇವಿ ಫೋಟೋ ಇಟ್ಟು ಯಲ್ಲಮ್ಮ ದೇವಿ ಫೋಟೋ ಇಟ್ಟು ನಮಗೆ ಯಥಾಶಕ್ತಿ ಪೂಜೆ ಮಾಡಬೇಕು. ಫೋಟೋ ಇಲ್ಲಾಂದರೆ ಕಳಶ ಇಟ್ಟು ಅದರಲ್ಲಿ ಪೂಜೆ ಮಾಡಬಹುದು. ಫೋಟೋ ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಇರಿಸಿ 2 ದೀಪಗಳನ್ನು ಹಚ್ಚಿ ಅಕ್ಕಿ ತಂಬಿಟ್ಟು ಅಥವಾ ಕಡುಬು ಹೋಳಿಗೆ ನಿಮಗೆ ಏನು ಸಿಗುತ್ತೋ ಅದನ್ನು ಎಡೆ ಹಿಡಿದು ಪೂಜೆ ಮಾಡಬೇಕು. ಫೋಟೋ ಇಲ್ಲಾಂದರೂ ಬರೀ ಎಡೆ ಮಾಡಿ ಪೂಜೆ ಮಾಡಬಹುದು. ಒಂದು ತಟ್ಟೆಯಲ್ಲಿ ಎಲ್ಲ ಥರ ಎಡೆಗಳನ್ನು ಮಾಡಿ ಪೂರ್ತಿ ತುಂಬಿದ ಎಡೆ ಮಾಡಿ ಆ ದೇವಿಗೆ ಅರ್ಪಿಸಿದರೆ ಸಮರ್ಪಣೆಯಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ದೇವಿಯ ಮಂತ್ರ ಮತ್ತು ಉಳಿದ ವಿಷಯವನ್ನು ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ.